Dear students, welcome back to my class. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಲ್ಲಿ ಕಳೆದ ಕ್ಲಾಸಲ್ಲಿ ನಿಮಗೇನಪ್ಪ ಅಂದರೆ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ನಾನು ನಿಮಗೆ ಕ್ಲಾಸನ್ನು ತೆಗೆದುಕೊಂಡಿದ್ದೆ. ಸೊ ನೆಕ್ಸ್ಟ್ ನಾನು ನಿಮಗೆ ಬೇರೆ ಗ್ರಾಮರ್ ಪಾಯಿಂಟನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಬೇರೆ ಪಾಯಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಸೊ ಫಸ್ಟ್ ಪಿ ಯು ಸಿ ಆರ್ಟಿಕುಲೇಷನ್, ಸೊ ಹಿಯರ್ ಫಸ್ಟ್ ಪಿ ಯು ಸಿ ಆರ್ಟಿಕುಲೇಷನಲ್ಲಿ ನಿಮಗೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ನಿಮಗೆ ಇಲ್ಲೊಂದು ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅವುಗಳನ್ನು ನಾವಿಲ್ಲಿ ಇವಾಗ ಏನಪ್ಪ ಸಾಲ್ವ್ ಮಾಡೋಣ. ಸೊ ಆ್ಯಂಡ್ ದೆನ್ ಇದಾದ ನಂತರ ನಾವೇನು ಮಾಡೋಣ, ನೆಕ್ಸ್ಟ್ ಗ್ರಾಮರ್ ಪಾಯಿಂಟಿಗೆ ಹೋಗೋಣ. ಓಕೆ ರೈಟ್. ಸೊ ಹಾಗಾದರೆ ಸೊ ಪೇಜ್ ನಂಬರ್ 15, ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎಕ್ಸರ್ಸೈಸಸ್. ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ಅವುಗಳನ್ನು ನಾನು ಇಲ್ಲೇನಪ್ಪ ಅಂದ್ರೆ ಐ ಹ್ಯಾವ್ ರಿಟರ್ನ್ ಇಯರ್. ಸೊ ಅವನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಸೊ ನೋಡೋಣ ಇವಾಗ ಇವತ್ತಿನ ಕ್ಲಾಸಲ್ಲಿ. ಓಕೆ ರೈಟ್. ಸೊ ಹಿಯರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ಆಲ್ರೆಡಿ ಅವ್ರು ಏನಪ್ಪ ಅಂದ್ರೆ ಇಲ್ಲಿ ಸೊ ವರ್ಬ್ಸ್ಗಳನ್ನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸರಿಯಾದ ವರ್ಬ್ ಯಾವುದು ಅಂತ ನಾವಲ್ಲಿ ಫಿಲ್ ಮಾಡಬೇಕು. ಓಕೆ, ಆದರೆ ಫಸ್ಟ್ ಒನ್ ಏನಪ್ಪ ಅಂದರೆ ಎವ್ರಿ ಸೀಟ್ ಇನ್ ದಿಸ್ ಬಸ್ ಡ್ಯಾಶ್ ಎ ನಂಬರ್, ಡ್ಯಾಶ್ ಎ ನಂಬರ್. ಸೊ ಹಾಗಾದ್ರಲ್ಲೇ ನಾವಿಲ್ಲಿ ಎವ್ರಿ ಅಂತ ಯೂಸ್ ಮಾಡಿದ್ದೀವಿ ನೋಡಿ ಇಲ್ಲಿ ವರ್ಡ್. ಸೊ ಎವ್ರಿ, ಸೊ ಇಲ್ಲಿ ಎವ್ರಿ ಅಂತಕ್ಕಂಥ ವರ್ಡನ್ನು ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ದಟ್ಸ್ ವೈ ನಾವಿಲ್ಲಿ ಏನಪ್ಪ ಅಂದರೆ ಯಾವ ವರ್ಬನ್ನು ಬರಿಬೇಕಿಲ್ಲ. ಅದರಲ್ಲಿ ಹ್ಯಾಸ್ ಅಂದರೆ ಇದು ಸಿಂಗ್ಯುಲರ್ ಆಗುತ್ತೆ, ಸೊ ಹ್ಯಾವ್ ಅಂದರೆ ಪ್ಲೂರಲ್ ಆಗುತ್ತೆ. ಸೊ ನಾವಿಲ್ಲಿ ಲಾಸ್ಟ್ ನಿಮಗೆ ಹೇಳಿದ ಹಾಗೆ ಸೊ ಎವ್ರಿ ವರ್ಡನ್ನು ನಾವು ಯೂಸ್ ಮಾಡಿದಾಗ ಸೊ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಾವೇನಪ್ಪ ಅಂದರೆ ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಹೀಗಾಗಿ ನಾವಿಲ್ಲಿ ಏನಪ್ಪ ಅಂದರೆ ಎವ್ರಿ ಸೀಟ್ ಇನ್ ದಿಸ್ ಬಸ್ ಆಸ್. ಓಕೆ, ಏನು ತಗೋಕಿಲ್ಲ ಆಸ್. ನಾವು ಸಿಂಗ್ಯುಲರ್ ವರ್ಬನ್ನು ಸೊ ನಾವಿಲ್ಲಿ ಬರೆದ್ರೆ ಸೊ ಅದೇನಾಗುತ್ತೆ, ಅದು ಗ್ರಾಮೆಟಿಕಲಿ ಸೊ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಓಕೆ ರೈಟ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಏನಿದೆ ಇಲ್ಲಿ, ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಡ್ಯಾಶ್ ನಂಬರ್ಸ್. ಸೊ ಬ್ರಾಕೆಟಲ್ಲಿ ಹ್ಯಾವ್ ಆ್ಯಂಡ್ ಆಸ್. ಓಕೆ, ಸೊ ಹಾಗಾದರೆ ಸೊ ನಾವಿಲ್ಲಿ ಗಮನಿಸಬೇಕಿಲ್ಲ ಏನಪ್ಪ ಅಂದರೆ ಆಲ್ ಸೀಟ್ಸ್, ಎಲ್ಲ ಸೀಟುಗಳು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಇಲ್ಲಿ. ಹೌದಾ, ಎಲ್ಲ ಸೀಟುಗಳು, ಎಲ್ಲ ಸೀಟುಗಳು ಅಂತ ನಾವಿಲ್ಲಿ ಹೇಳಬೇಕಾದ್ರೆ ಸೊ ಏನಾಗುತ್ತೆ, ಇದು ಪ್ಲೂರಲ್ ಆಗುತ್ತೆ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ನಾವಿಲ್ಲಿ ಏನು ತಗೋಬೇಕು ಹೇಳಿ, ಹ್ಯಾವ್. ಸೊ ನಾವಿಲ್ಲಿ ಪ್ಲೂರಲ್ ವರ್ಬನ್ನು ನಾವು ಬರ್ದೀವಿ ಇಲ್ಲಿ. ಓಕೆ, ಸೊ ಯಾಕೆ ನಾವಿಲ್ಲಿ ಪ್ಲೂರಲ್ ವರ್ಬನ್ನು ಬರ್ದಿದ್ದೀವಿ ಅಂದರೆ ಸೊ ಬಿಕಾಸ್ ಆಫ್ ಆಲ್ ಸೀಟ್ಸ್, ಎಲ್ಲ ಸೀಟುಗಳು ಅಂತ ಹೇಳಬೇಕಾದ್ರೆ ನಾವಿಲ್ಲಿ ಪ್ಲೂರಲ್ ವರ್ಬನ್ನು ಬರಿಬೇಕಾಗತ್ತೆ. ಬಟ್ ಎವ್ರಿ ಅಂತ ಬಂದಾಗ ಏನಾಗುತ್ತಾ, ನಾವು ಸಿಂಗ್ಯುಲರ್ ವರ್ಬನ್ನು ಬರಿಬೇಕು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಥರ್ಡ್ ಏನಿದೆ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ವಿಸಿಟಿಂಗ್ ಮೀ ದಿಸ್ ಈವ್ನಿಂಗ್. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ, ಆರ್ ಆ್ಯಂಡ್ ಈಸ್. ಸೊ ಆರ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್, ಸೊ ಈಸ್ ಏನಿದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಓಕೆ, ಸೊ ಹಾಗಾದ್ರೆ ಇದು ಪ್ಲೂರಲ್ ವರ್ಬ್, ಇದು ಸಿಂಗ್ಯುಲರ್ ವರ್ಬ್. ಸೊ ನಾವಿಲ್ಲಿ ಏನು ತೊಗೋಬೇಕಿಲ್ಲ, ಒನ್ ಆಫ್ ಅಂತ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ನೋಟ್ ದಿಸ್ ಪಾಯಿಂಟ್, ಒನ್ ಆಫ್ ಅಂತ ನಾವಿಲ್ಲಿ ಯೂಸ್ ಮಾಡಿದ್ದೀವಿ ಅಂದಮೇಲೆ ಸೊ ಇಲ್ಲಿ ನಾವು ಯಾವ ವರ್ಬನ್ನು ಬರಿಬೇಕು, ಸಿಂಗ್ಯುಲರ್ ವರ್ಬನ್ನು ಬರಿಬೇಕು. ಸೊ ಅಕಾರ್ಡಿಂಗ್ ಟು ದ ರೂಲ್. ಸೊ ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಇದನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ ಒನ್ ಆಫ್ ಅಂತಕ್ಕಂಥ ಒಂದು ವರ್ಡನ್ನು ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಮುಂದ್ಗಡೆ ಪ್ಲೂರಲ್ ಇರುತ್ತೆ, ಫ್ರೆಂಡ್ಸ್ ಅಂತ ಇರುತ್ತೆ. ಬಟ್ ಫ್ರೆಂಡ್ಸ್ ಅಂತ ಇದೆ ಅಂತಂದು ನಾವಿಲ್ಲೇ ಆರನ್ನು ಬರಿಬಾರ್ದು. ಹೌದಾ, ಬಟ್ ಇದರ ಮುಂಚೆ ನಾವು ಏನನ್ನು ತೊಗೊಂಡಿದ್ದೀವಿ, ನಾವಿಲ್ಲೇ ಒನ್ ಆಫ್ ಅಂತ ತೊಗೊಂಡಿದ್ದೀವಿ. ಸೊ ಹಿಂಗಾಗಿ ನಾವಿಲ್ಲಿ ಏನಪ್ಪ ಅಂದರೆ ನಾವು ಸಿಂಗ್ಯುಲರ್ ವರ್ಬನ್ನು ಬರಿಬೇಕು. ಸೊ ಸಿಂಗ್ಯುಲರ್ ಯಾವುದಿಲ್ಲ, ಈಸ್. ಓಕೆ ರೈಟ್. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ವಿಸಿಟಿಂಗ್ ಮೀ ದಿಸ್ ಈವ್ನಿಂಗ್, ದಿಸ್ ಈವ್ನಿಂಗ್. ರೈಟ್. ಆ್ಯಂಡ್ ದೆನ್ ಫೋರ್ತ್ ಒನ್ ಏನಿದೆ, ಎ ನಂಬರ್ ಆಫ್ ಕ್ವಶನ್ಸ್, a number of questions dash asked in the interview. ಅಲ್ಲ, ಇಂಟರ್ವ್ಯೂ ಅಲ್ಲಿ ಏನು ಮಾಡ್ತಾರೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಿದೆ ಅಲ್ಲಿ. ಸೊ ಅದಕ್ಕೋಸ್ಕರ ನಂಬರ್ ಆಫ್ ಕ್ವಶನ್ಸ್, ಪ್ರಶ್ನೆಗಳು.
ಸೊ ಪ್ರಶ್ನೆಗಳು ಅಂತಂದಾಗ ಏನಾತಿಲ್ಲೇ ಪ್ಲೂರಲ್ಲಲ್ಲಿದೆ. ಸೊ ಹೀಗಾಗಿ ನಾವಿಲ್ಲಿ ಏನು ತಗೋಬೇಕಿಲ್ಲೇ, ಸೊ ವರ್ ತಗೋಬೇಕು. ಸೊ ವಾಸ್ ಸಿಂಗುಲರ್, ವರ್ ಪ್ಲೂರಲ್. ಕರೆಕ್ಟ್. ಸೊ ದಟ್ಸ್ ವೈ ವಿ ರೈಟ್ ಹಿಯರ್ ವರ್. And then fifth one, the crowd dash dispersed by the police. ಸೊ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ವಾಸ್ ವರ್. ಸೊ ಇಲ್ಲಿ ನಾವು ದ ಕ್ರೌಡ್ ಅಂತ ಇದ್ದಾಗ ನಾವಿಲ್ಲಿ ಏನಪ್ಪ ಅಂದರೆ ವಾಸ್ ಅಂತ ಬರಿಬೇಕಿಲ್ಲಿ. ಓಕೆ, ಸಿಂಗುಲರ್ ವರ್ಬನ್ನು ಬರಿಬೇಕು. ಓಕೆ, ಕ್ರೌಡ್ ಅಂದರೆ ಗದ್ದಲ. ದ ಕ್ರೌಡ್ ವಾಸ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ಸೊ ನಾವಿಲ್ಲಿ ವರ್ ಅಂತ ಬರೀಬಾರ್ದು. ರೈಟ್. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್, the prime minister with his cabinet colleagues dash arrived. ಸೊ ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಹ್ಯಾವ್ ಆಸ್. ಸೊ ಹ್ಯಾವ್ ಪ್ಲೂರಲ್, ಆಸ್ ಏನಿದು ಸಿಂಗುಲರ್ ವರ್. ಸೊ ನಾವಿಲ್ಲಿ ಹ್ಯಾವ್ ಅನ್ನ ಹಾಕಬೇಕಾ ಅಥವಾ ಆಸ್ ಅನ್ನ ಹಾಕಬೇಕಾ? ಓಕೆ, ಸೊ ನಾವಿಲ್ಲಿ ಸರಿಯಾದದನ್ನು ಯಾವುದು ಫಿಲ್ ಮಾಡಬೇಕಂತ ವಿಚಾರ ಮಾಡಿದಾಗ ಸ್ವಲ್ಪ ನಾವಿಲ್ಲೇ ಗಮನಿಸಬೇಕಿಲ್ಲ. ಏನಪ್ಪ ಅಂದರೆ ದ ಪ್ರೈಮ್ ಮಿನಿಸ್ಟರ್. ಓಕೆ, ಡೆಫಿನಿಟ್ ಆರ್ಟಿಕಲ್ ದ ಪ್ರೈಮ್ ಮಿನಿಸ್ಟರ್ ವಿತ್ ಇಸ್ ಕ್ಯಾಬಿನೆಟ್ ಕಾಲಿಗ್ಸ್ ಅಂತಿದೆ ಇಲ್ಲಿ. ಸೊ ಇಲ್ಲಿ ಪ್ರಿಪೋಸಿಷನ್ ಇದೆ ಇಲ್ಲಿ ವಿತ್ ಅಂತಂದು. ಓಕೆ, ಸೊ ಇದು ಪ್ರಪೋಸಿಷನ್ ಆಗಿ ಯೂಸ್ ಆಗುತ್ತೆ, ಕಂಜಂಕ್ಷನ್ ಆಗಿ ಕೂಡ ಯೂಸ್ ಆಗುತ್ತೆ. ಬಟ್ ಈ ಪ್ರಪೋಸಿಷನ್ಗಿಂತ ಮುಂಚೆ ಏನಿದೆ ಅನ್ನೋದನ್ನ ನಾವು ನೋಡ್ಕೋಬೇಕಿಲ್ಲ. ದ ಪ್ರೈಮ್ ಮಿನಿಸ್ಟರ್ ಅಂತಿದೆ ಇಲ್ಲಿ, ಹೌದಾ? ಸೊ ಹೀಗಾಗಿ ನಾವು ದ ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನ ಮಾತ್ರ ನಾವಿಲ್ಲೇ ಪರಿಗಣಿಸಬೇಕಾಗತ್ತೆ. ಓಕೆ, ಸೊ ಮುಂದಿರೋದೇನಿದೆ ಇಲ್ಲೇ, ಇಸ್ ಕ್ಯಾಬಿನೆಟ್ ಕಲೀಗ್ಸ್. ಸೊ ಇದು ಅಂಡರ್ಸ್ಟುಡ್ ಇದು, ಹೌದಾ? ಸೊ ಬಟ್ ನಾವಿಲ್ಲೇ ಪ್ರಪೋಸಿಷನ್ಗಿಂತ ಮುಂಚೆ ಏನಿದೆ ದ ಪ್ರೈಮ್ ಮಿನಿಸ್ಟರ್. ಸೊ ಇದನ್ನೇ ನಾವಿಲ್ಲಿ ಏನಪ್ಪ ಅಂದ್ರೆ ಗಮನಿಸಿ, ಸೊ ಮುಂದ್ಗಡೆ ನಾವೇನಪ್ಪ ಅಂದ್ರೆ ಸಿಂಗುಲರ್ ವರ್ಬನ್ನು ಬರೀಬೇಕಿಲ್ಲ. ರೈಟ್. ಸೊ ಯಾವುದು ಸಿಂಗುಲರ್ ಇಲ್ಲೇ, ಆಸ್. ಓಕೆ, ಸೊ ನಾವು ಯಾವಂತ ಬರಿಬಾರ್ದು. ಸೊ ಬಿಕಾಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತಿಲ್ಲೇ, ಹೌದಾ? ವಿತ್ ಇಸ್ ಕ್ಯಾಬಿನೆಟ್ ಕಾಲಿಗ್ಸ್ ಅರೈವ್ಡ್. ರೈಟ್. ಆ್ಯಂಡ್ ದೆನ್ ದ ಕ್ಯಾಪ್ಟನ್. ಸೊ ಇಲ್ಲಿದೆ ನೋಡಿ, ನಿಮಗೆ ಸರಿಯಾದ ಅಂಡರ್ಸ್ಟ್ಯಾಂಡ್ ಆಗುತ್ತಿಲ್ಲ. ದ ಕ್ಯಾಪ್ಟನ್ ಆಫ್ ದ ಇಂಡಿಯನ್ ಟೀಮ್. ಸೊ ಇಲ್ಲಿ ದ ಕ್ಯಾಪ್ಟನ್ ಆಫ್ ದಿ ಇಂಡಿಯನ್ ಟೀಮ್. ಸೊ ಇಂಡಿಯನ್ ಟೀಮಿನ ನಾಯಕ. ಓಕೆ, ರೈಟ್. ಆಸ್ ವೆಲ್ ಆಸ್, ಅದೇ ರೀತಿ, ಆಸ್ ವೆಲ್ ಆಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲೇ. ಆಸ್ ವೆಲ್ ಆಸ್ ದ ಪ್ಲೇಯರ್ಸ್. ದ ಪ್ಲೇಯರ್ಸ್, ಅದೇ ರೀತಿಯಾಗಿ ಆಟಗಾರರು, ಹೌದಾ? ಸೊ ಡ್ಯಾಶ್ ಹಿಯರ್, ಇಲ್ಲಿದ್ದಾರೆ. ಅಂದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಇಲ್ಲಿ, ದ ಕ್ಯಾಪ್ಟನ್, ಇಂಡಿಯನ್ ಟೀಮಿನ ಕ್ಯಾಪ್ಟನ್, ಆಸ್ ವೆಲ್ ಆಸ್, ಅದೇ ರೀತಿಯಾಗಿ ಆಟಗಾರರು ಹಿಯರ್ ಅಂತ ಹೇಳಬೇಕಾದ್ರೆ, ಸೊ ಇಲ್ಲಿ ಕ್ಯಾಪ್ಟನ್ ಮತ್ತು ಆಟಗಾರರು, ಸೊ ಇಬ್ಬರನ್ನು ನಾವಿಲ್ಲೇನಪ್ಪ ಅಂದ್ರೆ ಕೂಡಿ ಹೇಳ್ತಾ ಇದ್ದೀವಿ, ಹೌದಾ? ಆಸ್ ವೆಲ್ ಆಸ್ ಅಂತಿದೆ ನೋಡ್ರಿ ವರ್ಡ್. ಸೊ ಆ ವರ್ಡ್ ಇರೋದ್ರಿಂದ ಸೊ ನಾವಿಲ್ಲಿ ಏನಪ್ಪ ಅಂದರೆ ಸಿಂಗುಲರ್ ವರ್ಬನ್ನು ಬರಿಬಾರ್ದು. ಸೊ ನಾವಿಲ್ಲೇ ಮಾಡ್ಕೊಳ್ರಿ, ಪ್ಲೂರಲ್ ವರ್ಬನ್ನೇ ಬರಿಬೇಕು. ಸೊ ಏನಂತ ಬರಿಬೇಕು, ಆರ್. ಸೊ ಅವರು ಈಸ್ ಆ್ಯಂಡ್ ಆರ್ ಅನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲೇ ಪ್ಲೂರಲ್ ಇಂಡಿಕೇಟ್ ಆಗ್ತಾ ಇರೋದ್ರಿಂದ ಸೊ ಪ್ಲೂರಲ್ ವರ್ಬನ್ನೇ ಬರಿಬೇಕು. ಬಟ್ ಮೇಲ್ಗಡೆ ಆ ರೀತಿ ಇಲ್ಲ. ಸೊ ಇಲ್ಲಿ ಏನು ಕೊಡ್ತಾ ಇರಲಿಲ್ಲ, ದ ಪ್ರೈಮ್ ಮಿನಿಸ್ಟರ್, ಓಕೆ, ವಿತ್ ಈಸ್ ಕ್ಯಾಬಿನೆಟ್ ಕಾಲಿಗ್ಸ್ ಅಂತಿದೆ ಅಲ್ಲ, ಹೌದಾ? ಸೊ ಈ ಪ್ರಪೋಸಿಷನ್ಗಿಂತ ಮುಂಚೆ ಇರೋದು ಯಾವ್ದು ಹೇಳ್ರಿ, ದ ಪ್ರೈಮ್ ಮಿನಿಸ್ಟರ್ನ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ದಟ್ಸ್ ವೈ ಐ ರೈಟ್ ಹಿಯರ್ ಸಿಂಗುಲರ್ ವರ್ಬ್ ಆಸ್. ಓಕೆ, ರೈಟ್. ಆ್ಯಂಡ್ ದೆನ್ 8th ಒನ್. ಸೊ ಈದರ್ ಆರ್ ಅನ್ನು ಕೊಟ್ಟಿದ್ದಾರೆ ಇಲ್ಲೇ, ಹೌದಾ? ಸೊ ಈ ಈದರ್ ಆರ್, ನೀದರ್ ನಾರ್ ಮೇಲೆ ನಾನು ಆಲ್ರೆಡಿ ಅಗ್ರಿಮೆಂಟ್ಸನ್ನು ನಿಮಗೆ ಹೇಳಿದ್ದೀನಿ. ಓಕೆ, ಸೊ ಅಲ್ಲ ಈದರ್ ಇಂಟೆಲಿಜೆನ್ಸ್ ಆರ್ ಹಾರ್ಡ್ ವರ್ಕ್. ಸೊ ಇವೆರಡರಲ್ಲಿ ಒಂದು, ಹೌದಾ? ಡ್ಯಾಶ್ ರಿಕ್ವೈರ್ಡ್ ಟು ಗೆಟ್ ಗುಡ್ ಮಾರ್ಕ್ಸ್. ಸೊ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಾದ್ರೆ ಒಂದು ಇಂಟೆಲಿಜೆನ್ಸ್ ಇರಬೇಕು ಅಥವಾ ಹಾರ್ಡ್ ವರ್ಕ್ ಇರಬೇಕು ಅಂತ ಮೀನಿಂಗ್ ಕೊಡ್ತಿದ್ದು. ಸೊ ಇಲ್ಲಿ ಏನಪ್ಪ ಅಂದರೆ ನಾವಿಲ್ಲಿ ಸೊ ಇಂಟೆಲಿಜೆನ್ಸ್ ಆರ್ ಹಾರ್ಡ್ ವರ್ಕ್. ಸೊ ಇಲ್ಲಿ 2 ವರ್ಡ್ಸ್ ಸಿಂಗುಲರ್ ಇದಾವೆ ಇಲ್ಲಿ. ಸೊ ದಟ್ಸ್ ವೈ ವಿ ಶುಡ್ ರೈಟ್ ಹಿಯರ್ ಸಿಂಗುಲರ್ ವರ್ಬ್. ಸಿಂಗುಲರ್ ವರ್ಬ್ ಯಾವುದಿಲ್ಲ, ಈಸ್. ಸೊ ಬ್ರಾಕೆಟಲ್ಲಿ
ಈಸ್ ಮತ್ತು ಆರ್ ಅನ್ನು ಅವರು ಸೊ ಕೊಟ್ಟಿದ್ದಾರೆ, ರೈಟ್. ಸೊ ಅರ್ಥ ಆಯ್ತಾ ನಿಮಗಿದು? ಈದರ್ ಇಂಟೆಲಿಜೆನ್ಸ್ ಆರ್ ಹಾರ್ಡ್ ವರ್ಕ್. ಸೊ ನಾವು ಇಲ್ಲಿ ಏನು ತೊಗೋಬೇಕಿಲ್ಲ, ಸಿಂಗ್ಯುಲರ್ ವರ್ಬನ್ನು ತಗೋಬೇಕು. ಓಕೆ, ರೈಟ್. ಆ್ಯಂಡ್ ದೆನ್ ನೀದರ್ ಗೋಪಾಲ್ ನಾರ್ ಸುರೇಶ್ ಡ್ಯಾಶ್ ಅಟೆಂಡ್ಸ್ ಅವರ್ ಮೀಟಿಂಗ್ಸ್. ಸೊ ಏನು ಅರ್ಥ ಕೊಡ್ತಿದ್ದು? ನೀದರ್ ಗೋಪಾಲ್, ಒಂದು ಗೋಪಾಲ್, ಓಕೆ, ಆ್ಯಂಡ್ ಸುರೇಶ್. ದಟ್ ಮೀನ್ಸ್ ಗೋಪಾಲನು ಸೊ ಮೀಟಿಂಗಿಗೆ ಅಟೆಂಡ್ ಆಗೋದಿಲ್ಲ, ಹೌದಾ? ಆ್ಯಂಡ್ ದೆನ್ ಸುರೇಶ್. ಸೊ ದಟ್ ಮೀನ್ಸ್ ನೀದರ್ ನಾರ್ ಏನಪ್ಪ ಅಂದ್ರೆ ನಮಗೆ ಇದು ನೆಗೆಟಿವಿಟಿಯನ್ನು ಹೇಳ್ಕೊಡುತ್ತಿದ್ದು, ಹೌದಾ? ಸೊ ಅಂದರೆ ಏನಾಗುತ್ತಿದ್ದು? ನೀದರ್ ಗೋಪಾಲ್ ನಾರ್ ಸುರೇಶ್ ಅವರ್ ಮೀಟಿಂಗ್, ಸಾರಿ, ನೀದರ್ ಗೋಪಾಲ್ ನಾರ್ ಸುರೇಶ್ ಡ್ಯಾಶ್ ಅಟೆಂಡ್ಸ್ ಅವರ್ ಮೀಟಿಂಗ್ಸ್. ಸೊ ಇಲ್ಲಿ ಮೀಟಿಂಗಿಗೆ ಗೋಪಾಲನೂ ಅಟೆಂಡ್ ಆಗೋದಿಲ್ಲ, ಸುರೇಶನು ಅಟೆಂಡ್ ಆಗೋದಿಲ್ಲ. ಸೊ ಅಂಥ ಮೀನಿಂಗ್ ಕೊಡ್ತಿದ್ದು, ಅಂದರೆ ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ. ಹಾಗಾದ್ರೆ ಇಲ್ಲಿ ನೀದರ್ ನಾರ್, ಸೊ ಇಲ್ಲಿ ಟೂ ಸಿಂಗ್ಯುಲರ್ ವರ್ಡ್ಸ್ ಇದೆ ನೋಡ್ರಿ, ಇಲ್ಲಿ ಗೋಪಾಲ್ ಆ್ಯಂಡ್ ಆಲ್ಸೋ ಸುರೇಶ್, ಹೌದಾ? ಸೊ ಸಿಂಗ್ಯುಲರ್ ವರ್ಡ್. ಸೊ ಸುರೇಶ್ ಇದೇನಪ್ಪ ಸಿಂಗ್ಯುಲರ್ ಇದೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಹೇಳಿ, ನಾವು ಸಿಂಗ್ಯುಲರ್ ವರ್ಬನ್ನೇ ಬರಿಬೇಕು. ಆದರೆ ಸಿಂಗ್ಯುಲರ್ ವರ್ಬ್ ಯಾವುದಿದೆ ಇಲ್ಲಿ? ಅಟೆಂಡ್ ಆಗೋದಿಲ್ಲ, ಅಟೆಂಡ್ಸ್ ಅಂತ ನಾವು ಬರಿಬೇಕಿಲ್ಲೇ, ರೈಟ್. ಟೂ ಸಿಂಗ್ಯುಲರ್ ಸಬ್ಜೆಕ್ಟ್ ಜಾಯಿನ್ಡ್ ಬೈ ನಾರ್. ಸೊ ದೆನ್ ವಿ ಶುಡ್ ರೈಟ್ ಸಿಂಗ್ಯುಲರ್ ವರ್ಬ್ ಬಿಕಾಸ್ ಆಫ್ ಗೋಪಾಲ್ ಆ್ಯಂಡ್ ಸುರೇಶ್. ಸೊ ಮುಂದ್ಗಡೆ ಏನಪ್ಪ ಅಂದ್ರೆ ನಾವು ಸಿಂಗ್ಯುಲರ್ ವರ್ಬನ್ನೇ ಬರಿಬೇಕಾಗುತ್ತೆ. ಸೊ ಅದು ಯಾವುದದು? ಅಟೆಂಡ್ಸ್, ರೈಟ್. ಸೊ ಇಬ್ಬರು ಕೂಡ ಅವ್ರೇನಪ್ಪ ಅಂದ್ರೆ ಮೀಟಿಂಗಿಗೆ ಅಟೆಂಡ್ ಆಗೋದಿಲ್ಲ, ಅಂದರೆ ನೆಗೆಟಿವ್ ಮೀನಿಂಗನ್ನು ಕೊಡುತ್ತಿದ್ದು. ಆ್ಯಂಡ್ ದೆನ್ ಲಾಸ್ಟ್ 10th ಒನ್, ಕೃಷ್ಣಮೂರ್ತಿ ಆರ್ ನಾರಾಯಣ್ ವಿಲ್ ಡ್ಯಾಶ್ ಫುಡ್ ಟು ದ ಗೆಸ್ಟ್ಸ್. ಸೊ ಅದರಲ್ಲಿ ಕೃಷ್ಣಮೂರ್ತಿ, ಓಕೆ, ಆರ್, ದಟ್ ಮೀನ್ಸ್ ವಾಟ್? ಅಥವಾ ನಾರಾಯಣ್. ಸೊ ಇವರಿಬ್ಬರಲ್ಲಿ ಒಬ್ಬರು ಅಂತಾಗುತ್ತೆ. ಸೊ ಹಿಂಗಾಗಿ ನಾವಿಲ್ಲಿ ಏನಪ್ಪ ಅಂದ್ರೆ ವಿಲ್ ಅಂತಿದೆ ನೋಡಿ ಇಲ್ಲಿ. ಸೊ ವಿಲ್ ಮುಂದ್ಗಡೆ ಏನಾಗುತ್ತಿದ್ದು, ನಾವಿಲ್ಲಿ ಸಿಂಗ್ಯುಲರ್ ವರ್ಬನ್ನು ಬರಿಬೇಕು, ಓಕೆ. ಸೊ ವಿಲ್ ಮುಂದ್ಗಡೆ ನಾವು ಪ್ಲೂರಲ್ ವರ್ಬನ್ನು ಬರೆಯೋದಿಲ್ಲ. ಸೊ ಯಾಕಂದರೆ ಕೃಷ್ಣಮೂರ್ತಿ ಆಗಿರ್ಬೋದು ಅಥವಾ ನಾರಾಯಣ್ ವಿಲ್ ಸರ್ವ್ ಅಂತ ಬರಿಬೇಕು, ಬಟ್ ನಾವು ಸರ್ವ್ಸ್ ಅಂತ ಬರಿಬಾರ್ದು, ಓಕೆ, ರೈಟ್. ಸೊ ವಿಲ್ ಮುಂದ್ಗಡೆ ಸರ್, ಓಕೆ, ಸರ್ವ್ಸ್ ಅಂತ ಬರೋದಿಲ್ಲ. ಸೊ ಸರ್ವ್ಸ್ ಏನಾಗುತ್ತೆ, ಇದು ಸಿಂಗ್ಯುಲರ್ ವರ್ಬ್ ಆಗುತ್ತೆ, ಓಕೆ, ರೈಟ್. ಸೊ ಇಲ್ಲಿ ನಾರಾಯಣ್ ವಿಲ್ ಸರ್ವ್. ಸೊ ಇದೇನಿದು ಸರಿಯಾದ ಒಂದು ಉತ್ತರ ಆಗುತ್ತೆ ಇಲ್ಲಿ, ಸರ್ವ್, ಓಕೆ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಾವಿಲ್ಲೇ ಸೊ ಈ 10 ಏನಪ್ಪ ಅಂದ್ರೆ ನಾವಿಲ್ಲೇ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗಳು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ಇವಾಗ ಏನಪ್ಪ ಅಂದ್ರೆ ಸರಿಯಾದ ವರ್ಬನ್ನು ಚೂಸ್ ಮಾಡಿ ಸೊ ನಾವು ಫಿಲ್ ಮಾಡಿದ್ದೀವಿ, ಓಕೆ. ಆ್ಯಂಡ್ ದೆನ್ ಇದಾದ ನಂತರ ನಾವಿಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಇಲ್ಲಿ. ಸೊ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಸೊ ಇಲ್ಲಿ ಸೆಂಟೆನ್ಸಲ್ಲಿ ರಾಂಗ್ ಇದೆ. ಸೊ ಅದು ಎಲ್ಲಿ ರಾಂಗ್ ಇದೆ ಅದನ್ನು ನಾವಿಲ್ಲೇ ಫೈಂಡ್ ಔಟ್ ಮಾಡೋಣ. ಆ್ಯಂಡ್ ದೆನ್ ಅದಕ್ಕೆ ಸರಿಯಾದ ಒಂದು ಆನ್ಸರ್ ಏನಂತ ನೋಡೋಣ. ಅಂದರೆ ಅದು ಯಾವ ರೀತಿ ನಾವು ಅದನ್ನು ಸರಿ ಮಾಡಬೇಕು, ಎಲ್ಲಿ ರಾಂಗ್ ಆಗಿದೆ ಮತ್ತು ಅದನ್ನು ಹೇಗೆ ಸರಿ ಮಾಡಬೇಕು, ಕರೆಕ್ಟ್. ಸೊ ಹಾಗಾದ್ರೆ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಸೊ ಇಲ್ಲೊಂದು 5 ಸೆಂಟೆನ್ಸ್ ಇದೆ. ಈ 5 ಸೆಂಟೆನ್ಸ್ಗಳನ್ನು ನಾವಿವಾಗ ಕರೆಕ್ಟ್ ಮಾಡೋಣ, ಕರೆಕ್ಟ್. ಸೊ ಫಸ್ಟ್ ಒನ್, ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತಿದೆ. ಸೊ ಅಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ ಇಲ್ಲಿ, ಓಕೆ. ಸೊ ಹಿಯರ್ ಸ್ಲೋ ಆ್ಯಂಡ್ ಸ್ಟಡಿ. ಸೊ ಹಿಯರ್ 2 nouns combined by and denoting one idea. Then we should write singular verb. ಹಾಗಾದರೆ ಅಲ್ಲಿ ಸಿಂಗ್ಯುಲರ್ ವರ್ಬ್ ಇದೆನಾ ಅಥವಾ ಪ್ಲೂರಲ್ ಇದೆನಾ? ಸೊ ವಿನ್ ಅಂತಿದೆ. ಸೊ ಅದನ್ನು ನಾವು ಸಿಂಗ್ಯುಲರ್ ವರ್ಬ್ ಆಗಿ ಬರಿಬೇಕು. ಹಾಗಾದರೆ ಸಿಂಗ್ಯುಲರ್ ವರ್ಬ್ ಆಗಬೇಕಾದ್ರೆ ನಾವು ಏನು ಮಾಡೋಕ್ಕಲ್ಲಿ WINS, ವಿನ್ಸ್. ಸೊ ಅದನ್ನು ವಿನ್ಸ್ ಅಂತ ಮಾಡಿದಾಗ
ಸೊ ಆ ಸೆಂಟೆನ್ಸ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಓಕೆ ರೈಟ್, ಯಾಕಂದರೆ ಬೋತ್ ಆರ್ ಡಿನೋಟಿಂಗ್ ಒನ್ ಐಡಿಯಾ, ದಟ್ ಮೀನ್ಸ್ ಬ್ರೆಡ್ ಆ್ಯಂಡ್ ಬಟರ್ ಅಂತಿದೆ ನೋಡಿರಿ. ಸೊ ಅದೇ ರೀತಿ ಸೊ ಇಲ್ಲಿ ಸ್ಲೋ ಆ್ಯಂಡ್ ಸ್ಟೀಡಿ. ಓಕೆ, ಸೊ ಹಿಂಗೆ ಮುಂದೆ ಏನಾಗಬೇಕು ಹೇಳಿ, ಸಿಂಗುಲರ್ ವರ್ಬ್ ಆಗಬೇಕು. ರೈಟ್, ಸೊ ನಾವು ಇದನ್ನೀಗ ವಿನ್ಸ್ ಅಂತ ಮಾಡಿದ್ದೀವಿ. ಓಕೆ ರೈಟ್, ಆ್ಯಂಡ್ ದೆನ್ ಸೆಕೆಂಡ್ ಒನ್, ಎ ಸ್ಟಿಚ್ ಇನ್ ಟೈಮ್ ಸೇವ್ 9. ಸೊ ಹಾಗಾದರೆ ಸೊ ಹಿಯರ್ ಎ ಸ್ಟಿಚ್, ಸೊ ಮುಂದ್ಗಡೆ ಏನಿದೆ, ಇನ್ ಟೈಮ್ ಪ್ರೇಸ್. ಸೊ ಇನ್ ಟೈಮ್ ಏನು ಹೇಳ್ಕೊಡುತ್ತೆ ನಮಗಿದು, ಪ್ರೇಸ್. ಹಾಗಾದ್ರೆ ಸೇವ್ ಅಂತಿದೆ. ಸೊ ಎ ಸ್ಟಿಚ್ ಅನ್ನು ನಾವಿಲ್ಲಿ ಗಮನಿಸ್ಬೇಕಿಲ್ಲ. ಸೊ ಎ ಸ್ಟಿಚ್ ಅಂತ ಗಮನಿಸಿದಾಗ ಸೊ ನಾವು ಮುಂದ್ಗಡೆ ಏನಪ್ಪ ಅಂದರೆ ಸಿಂಗುಲರ್ ವರ್ಬನ್ನು ಬರೀಬೇಕು. ಹೌದಾ, ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್, ಏನಾಗಬೇಕಿದು, ಸೇವ್ಸ್. ಬಟ್ ಅದು ಪ್ಲೂರಲಲ್ಲಿತ್ತು, ನಾವು ಅದನ್ನು ಸಿಂಗುಲರ್ ಮಾಡಿದ್ದೀವಿ. ಓಕೆ, ಸೊ ಇವಾಗ ಆ ಸೆಂಟೆನ್ಸ್ ಏನಾಯ್ತದು, ಸರಿ ಆಯ್ತು. ಆ್ಯಂಡ್ ದೆನ್ ಎಕನಾಮಿಕ್ಸ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಿದೆ. ಸೊ ಎಕನಾಮಿಕ್ಸ್ ಅಂತಿದೆ ನೋಡಿ, ದ ವರ್ಡ್ ಎಕನಾಮಿಕ್ಸ್, ಸೊ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್. ಓಕೆ, ಸೊ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್, ಬಟ್ ಮೀನಿಂಗ್ ಹೇಗಿದೆ, ಸಿಂಗುಲರಲ್ಲಿದೆ. ಹೌದಾ, ದ ವರ್ಡ್ ಎಕನಾಮಿಕ್ಸ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್, ಬಟ್ ಸೊ ಇಟ್ ಈಸ್ ಇನ್ ಸಿಂಗುಲರ್ ಮೀನಿಂಗ್. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಇಲ್ಲಿ ಆರ್ ಅಂತಿದೆಯಲ್ಲ, ಸೊ ಈ ಆರ್ ಅನ್ನು ತೆಗೆದು ನಾವಿಲ್ಲಿ ಈಸ್ ಅಂತ ಬರಿಬೇಕು. ಓಕೆ, ಎಕನಾಮಿಕ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಇಲ್ಲ ಈಸ್ ಅಂತ ಹಾಕಿದಾಗ ಇದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಓಕೆ ರೈಟ್, ಆ್ಯಂಡ್ ದೆನ್ ಎ ಬಂಚ್ ಆಫ್ ಕೀಸ್ ಹ್ಯಾವ್ ಬೀನ್ ಫೌಂಡ್. ಎ ಬಂಚ್ ಆಫ್ ಕೀಸ್, ಬಟ್ ನಮಗಿದು ಪ್ಲೂರಲ್ ಅಂತ ಅನಿಸುತ್ತೆ. ಓಕೆ ರೈಟ್, ಎ ಬಂಚ್, ಸೊ ಮುಂದ್ಗಡೆ ಏನಿದೆ, ಆಫ್ ಕೀಸ್. ಕರೆಕ್ಟ್, ಬಟ್ ಇಲ್ಲ ಎ ಬಂಚ್ ಅಂತ ನಾವು ತೊಗೊಂಡ್ರೆ ಸೊ ಮುಂದ್ಗಡೆ ಏನಾಗಬೇಕು ಹೇಳಿ, ಸಿಂಗುಲರ್ ವರ್ಬನ್ನು ಬರಿಬೇಕು. ಅಂದರೆ ಹ್ಯಾವ್ ಬೀನ್ ಇದೆಯಲ್ಲ, ಸೊ ಇದೇನಾಗಬೇಕಿದು, ಆಸ್ ಬೀನ್. ಹ್ಯಾವ್ ಬೀನ್ ಏನಾಗಬೇಕಿದು, ಆಸ್ ಬೀನ್ ಆಗಬೇಕು. ಸೊ ಬಿಕಾಸ್ ಆಫ್ ಎ ಬಂಚ್. ರೈಟ್, ಆ್ಯಂಡ್ ದೆನ್ ಸೊ ಮಿಸ್ಲಸ್ ಆರ್ ಎ ಡೇಂಜರಸ್ ಡಿಸೀಸಸ್. ಸೊ ಏನಾಗ್ತಿದ್ದು, ಇದು ದಡಾರ್ ಅಂತ ಆಗುತ್ತೆ. ಸೊ ಒಂದು ಡಿಸೀಸ್ ಇದು. ಓಕೆ, ಸೊ ಇದೇನಪ್ಪ, ಇಟ್ಸ್ ಎ ಡೇಂಜರಸ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ. ಬಟ್ ಇದರ ಮುಂದ್ಗಡೆ ನಾವಿಲ್ಲಿ ಸಿಂಗುಲರ್ ವರ್ಬನ್ನು ಹಾಕಿದರೆ ಏನಾಗುತ್ತಿದ್ದು, ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲ ಆರ್ ಅಂತ ಇದೆ, ನಾವು ಆರನ್ನು ರಿಮೂವ್ ಮಾಡಿ ಸೊ ಅದನ್ನು ತೆಗೆದು ನಾವು ಇದನ್ನು ಈಸ್ ಅಂತ ಹಾಕಿದರೆ ಸೊ ಇದು ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ರೈಟ್, ಸೊ ಹಾಗಾದರೆ ಇಲ್ಲಿ ಏನು ಮಿಸ್ಟೇಕ್ ಇದೆ, ಸೊ ಅದು ಯಾಕೆ ಆ ರೀತಿ ನಾವು ಅದನ್ನು ಸರಿ ಮಾಡಬೇಕು ಅಂತ ನೋಡಿದಾಗ, ಸೊ ಬಿಕಾಸ್ ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬೇಸ್ ಮೇಲೆ ನಾವು ಅದನ್ನು ಸರಿ ಮಾಡಿದಾಗ ಸೊ ಅದು ಏನಪ್ಪ ಅಂದರೆ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಇನ್ ಟುಡೇಸ್ ಕ್ಲಾಸ್ ವಿ discussed about subject verb agreement so in articulation. ಓಕೆ, ಸೊ ನಿಮ್ಮ ಆರ್ಟಿಕ್ಯುಲೇಷನಲ್ಲಿರುವಂಥ ಈ ಸಬ್ಜೆಕ್ಟ್ ವರ್ಬ್ಗಳ ಮೇಲೆ ಕೊಟ್ಟಿರುವಂಥ ಈ ಎಕ್ಸರ್ಸೈಸಸ್ಗಳನ್ನು ಇವತ್ತು ನಾವೇನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೇನಪ್ಪ ಅಂದರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ವರ್ಡ್ ಆರ್ಡರನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಟೀಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.